ನಮಸ್ತೆ ಶರಣಾರ್ಥಿಗಳು ಸರ್ವರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಮೊದಲು ಬೇಸಿಗೆ ಪದ್ಯದ ರಾಗಬದ್ಧವಾದ ಹಾಡನ್ನು ನೀವುಗಳೆಲ್ಲ ಕೇಳಿದ್ದೇವೆ. ಈಗ ಬೇಸಿಗೆ ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳುವ ಸಮಯ. ನೋಡಿ ವಿದ್ಯಾರ್ಥಿಗಳೇ, ಮೊದಲು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದರ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಪ್ರತಿಯೊಂದು ವಿಡಿಯೋವನ್ನು ನೀವು ವೀಕ್ಷಿಸಬಹುದು. ಮತ್ತು ನಿಮ್ಮ ಗೆಳೆಯತಿಯರಿಗೆ ನನ್ನ ವಿಡಿಯೋವನ್ನು ನೀವು ಶೇರ್ ಮಾಡಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲನ್ನು ಅವರಿಗೂ ಕೂಡ ಶೇರ್ ಮಾಡಿ ಇದರಲ್ಲಿರುವ ವಿಚಾರಗಳನ್ನು ಅವರು ಕೂಡ ತಿಳಿದುಕೊಳ್ಳುವಂತೆ ಮಾಡಬಹುದು. ಬನ್ನಿ ವಿದ್ಯಾರ್ಥಿಗಳೇ, ಈಗ ಬಂದಿದೆ ಬೇಸಿಗೆ ರಜಾ, ಇದ್ದರೂ ಬಿಸಿಲಿನ ಸಜ್ಜಾ, ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ. ಬೇಸಿಗೆಯ ರಜಾ ಬಂದಿದೆ. ಬೇಸಿಗೆಯ ಬಿಸಿಲಿನ ಸಜ್ಜಾ ಅಂದರೆ ಶಿಕ್ಷೆ ಬಹಳಷ್ಟು ಇದೆ, ಅಂದರೆ ಬಿಸಿಲು ಬಹಳಷ್ಟು ಇದೆ. ಬಹಳಷ್ಟು ಬಿಸಿಲು ಇದ್ದರೂ ಒಂದು ಬಿಸಿಲಿನ ಒಂದು ಶಾಖಕ್ಕೆ ನಾವು ಒಳಗಾಗಿದ್ದೇವೆ. ಆದರೂ ಕೂಡ ನಾವೆಲ್ಲರೂ ಬನ್ನಿ ಆಡೋಣ ಅಂತ ಮಕ್ಕಳು ಬಹಳಷ್ಟು ಖುಷಿಯಿಂದ ಆಡುತ್ತಾ ಇರುವಂತಹ ಒಂದು ಸಂದರ್ಭ. ಆಗ ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ, ಬನ್ನಿ ಎಲ್ಲರೂ ಸೇರಿ ಆಟ ಆಡೋಣ. ಅದರ ಜೊತೆಗೆ ಸೂರ್ಯನ ಒಂದು ಮಹಿಮೆ ಅಂತಂದರೆ ಹಿರಿಮೆ, ಸೂರ್ಯನ ಮಹತ್ವ ಏನು ಎಂಬುದನ್ನು ಹಾಡುತ್ತಾ ತಿಳಿಸುತ್ತಾ ನಾವು ಆಟ ಆಡೋಣ ಬನ್ನಿ ಅಂತ ಮಕ್ಕಳೆಲ್ಲ ಇಲ್ಲಿ ಕರೀತಾ ಇದ್ದಾರೆ ಅಕ್ಕಪಕ್ಕದವರನ್ನು. ಆ ರೀತಿಯಾಗಿ ಈ ಕವಿ BR ಲಕ್ಷ್ಮಣ ರಾವ್ ಅವರವರು 1ನೇ ಪ್ಯಾರಾದಲ್ಲಿ ಏನಂತ ತಿಳಿಸ್ಕೊಡ್ತಾರೆ, ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ವಿದ್ಯಾರ್ಥಿಗಳೇ. ಬೇಸಿಗೆಯ ರಜಾ ಬಂದಿದೆ, ಬೇಸಿಗೆಯ ಬಿಸಿಲಿನ ಒಂದು ಶಿಕ್ಷೆಗೆ ಒಳಪಡುತ್ತಿದ್ದರೂ ಕೂಡ ನಾವೆಲ್ಲರೂ ಸೇರಿ ಬನ್ನಿ ಆಟ ಆಡೋಣ. ಆಟ ಆಡುವುದರ ಮೂಲಕ ಸೂರ್ಯನ ಮಹತ್ವವನ್ನು ಕುರಿತು ತಿಳಿಸೋಣ, ಹಾಡೋಣ ಅಂದರೆ ಸಾರೋಣ ಬನ್ನಿ ಅಂಥೇಳಿ ಎಲ್ಲರೂ ಕರೆಯುವಂಥ ಒಂದು ಸಂದರ್ಭ. ಆ ಸಂದರ್ಭವನ್ನು ಇಲ್ಲಿ BR ಲಕ್ಷ್ಮಣ ರಾವ್ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. 2ನೇ ಪ್ಯಾರಾ ನೋಡಿ ವಿದ್ಯಾರ್ಥಿಗಳೇ. ಏಕೆ ರವಿಗಿಂತ ತಾಪ, ಯಾರ ಮೇಲವನ ಕೋಪ, ಎಂದು ಹಳಿಯಬೇಡಿ ಸೂರ್ಯನ ತಪ್ಪು ತಿಳಿಯಬೇಡಿ. ಮೋಡ ಕೂಡಿಸಲು ಇಳೆಗೆ ಮಳೆ ತರಲು ದುಡಿಯುತ್ತೀಹನು ಪಾಪ. ನೋಡಿ, ಏಕೆ ರವಿಗಿಂತ ತಾಪ. ಕೆಲವಿಷ್ಟು ಮುಗ್ಧ ಮನಸ್ಸುಗಳು ಅಥವಾ ವಿಚಾರಶೀಲ ವ್ಯಕ್ತಿಗಳು ಏನು ಪ್ರಶ್ನೆ ಮಾಡ್ತಾರೆ ಅಂದರೆ, ಏಕೆ ರವಿಗೆ ಇಂಥ ತಾಪ? ರವಿ ಅಂದರೆ ಸೂರ್ಯ, ತಾಪ ಅಂದರೆ ಬಿಸಿ ಅಥವಾ ಶಾಖ. ಏಕೆ ರವಿಗೆ ಇಷ್ಟು ಶಾಖ ಇದೆ ಅಂದರೆ, ಸೂರ್ಯ ಇಷ್ಟು ಶಾಖವನ್ನು ಕೊಡ್ತಾ ಇದ್ದಾನೆ, ಅದು ಏಕೆ? ಯಾರ ಮೇಲವನ ಕೋಪ, ಯಾರಾದರೂ ಅವನಿಗೆ ಏನಾದರೂ ಕೋಪ ಬರುವಂತೆ ಮಾಡಿದ್ದಾರೆಯೇ? ಯಾರ ಮೇಲೆ ಅವನಿಗೆ ಕೋಪ ಇದೆ? ಸಿಟ್ಟು. ಕೋಪ ಅಂದರೆ ಸಿಟ್ಟು. ಯಾರ ಮೇಲೆ ಇವನಿಗೆ ಕೋಪ ಇದೆ, ಅದಕ್ಕೋಸ್ಕರ ಆ ಕೋಪವನ್ನು ತೀರಿಸಿಕೊಳ್ಳಲು ಈತನು ಇಷ್ಟು ಬಿಸಿಲನ್ನು ಕೊಡ್ತಾ ಇದ್ದಾನೆ ಹೇಗೋ ಅಂಥೇಳಿ ಪ್ರಶ್ನೆ ಮಾಡಬಹುದು ನೀವು. ಈ ರೀತಿಯಾಗಿ ಎಂದು ಹಳಿಯಬೇಡಿ. ಸೂರ್ಯ ಯಾರ ಮೇಲೇನೆ ಸಿಟ್ಟು ಮಾಡಿಕೊಂಡು ನಮಗೆ ಬಿಸಿಲನ್ನು ಕೊಡ್ತಾ ಇದ್ದಾನೆ, ಏಕೆ ಬಿಸಿಲನ್ನು ಕೊಡ್ತಾ ಇದ್ದಾನೆ ಅಂಥೇಳಿ ಹಳಿಯಬೇಡಿ ಅಂತಂದರೆ ದೂಷಿಸಬೇಡಿ, ದೂಷಿಸು ಅಥವಾ ನಿಂದಿಸಬೇಡಿ. ಹಳಿಯಬೇಡಿ ಅಂತಂದರೆ ನಿಂದಿಸೋದು, ಅಂದ್ರೆ ಅವರನ್ನು ನಾವು ಒಂದು ತಪ್ಪಿನ ಗುರಿಗೆ ಒಳಪಡಿಸೋದು ಅಂತ ಅರ್ಥ. ಸೂರ್ಯನನ್ನು ತಪ್ಪು ಮಾಡ್ತಾ ಇದ್ದಾನೆ ಅಂಥೇಳಿ ನಾವು ನಿಂದನೆ ಮಾಡಬಾರ್ದು. ಏಕೆ ಅಂತಂದ್ರೆ ಸೂರ್ಯನ ತಪ್ಪು ತಿಳಿಯಬೇಡಿ, ಸೂರ್ಯನನ್ನು ಈ ರೀತಿಯಾಗಿ ತಪ್ಪು ತಿಳಿದುಕೊಳ್ಳಬೇಡಿ ಅಂಥೇಳಿ BR ಲಕ್ಷ್ಮಣ ರಾವ್ ಅವರು ನಮಗೆ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ಏಕೆ ರವಿಗಿಂತ ತಾಪ, ಯಾರ ಮೇಲವನ ಕೋಪ ಎಂದು ಹಳೆಯಬೇಡಿ. ಯಾಕೆ ಇಷ್ಟು
ಇಷ್ಟು ಬಿಸಿಲನ್ನು ಕೊಡ್ತಾ ಇದ್ದಾನೆ ರವಿ, ಯಾರ ಮೇಲೆ ಅವನಿಗೆ ಕೋಪ ಇದೆ, ಯಾಕಿಷ್ಟು ಬಿಸಿಲನ್ನು ಕೊಡ್ತಾ ಇದ್ದಾನೆ ಅಂಥೇಳಿ ನಿಂದನೆ ಮಾಡಬೇಡಿ. ಯಾಕಂದರೆ ಈ ರೀತಿಯಾಗಿ ಸೂರ್ಯನನ್ನು ತಪ್ಪು ತಿಳಿದುಕೊಳ್ಳಬೇಡಿ. ಯಾಕತ ಇಷ್ಟು ಬಿಸಿಲು ಕೊಡ್ತಾ ಇದ್ದಾನೆ ಅಂದರೆ ಈ ಲೈನ್ ಒಳಗೆ ಹೇಳ್ತಾರೆ ನೋಡಿ ಕವಿಗಳು, ಮೋಡ ಕೂಡಿಸಲು, ಮೋಡಗಳನ್ನು ಒಂದಕ್ಕೊಂದು ಕೂಡಿಸಲು, ಇಳೆಗೆ ಮಳೆ ತರಲು ದುಡಿಯುತ್ತೀಹನು ಪಾಪ. ನೋಡಿ, ಮೋಡವನ್ನು ಒಂದರಿಂದ ಒಂದು ಕಡೆ ಕೂಡಿಸಲು, ಆ ಕಡೆಯಿಂದ ಮೋಡ ಬರ್ತಾ ಇದೆ, ಈ ಕಡೆಯಿಂದ ಇನ್ನೊಂದು ಮೋಡ ಬರ್ತಾ ಇದೆ. ಈ ಪಿಕ್ಚರಲ್ಲಿ ನೋಡಿ, ಈ ಎಲ್ಲ ಮೋಡಗಳು, ಈ ಕಡೆಯಿಂದ ಒಂದಿಷ್ಟು ಮೋಡಗಳು, ಈ ಕಡೆಯಿಂದ ಒಂದಿಷ್ಟು ಮೋಡಗಳು, ಈ ಮೋಡಗಳನ್ನೆಲ್ಲ ಕೂಡಿಸಲು ಇಳೆಗೆ ಮಳೆ ತರಲು, ಇಳೆ ಅಂದರೆ ಭೂಮಿ, ಧರೆ ಅಂತಲೂ ಹೇಳ್ತೀವಿ. ಇಳೆಗೆ ಮಳೆ ತರಲು ಮೋಡಗಳನ್ನು ಒಂದು ಕಡೆ ಕೂಡಿಸುತ್ತಿದ್ದಾನೆ. ಈ ರೀತಿಯಾಗಿ ದುಡಿಯುತ್ತೀಹನು ಪಾಪ. ಇಷ್ಟು ದುಡಿತಾ ಇದ್ದಾನೆ ದಿನಾಲು, ಪ್ರತಿದಿನ ಸೂರ್ಯ ಶಾಖವನ್ನು ಕೊಟ್ಟು ಆ ಶಾಖದಿಂದ ಭೂಮಿಯ ಮೇಲಿರುವ ನೀರನ್ನು ಆವಿಯಾಗಿ ಮೇಲಕ್ಕೆ ಎತ್ತಿ, ಮೇಲೆ ಹೋದಂಥ ಆವಿ ಒಂದು ಕಡೆ ಘನೀಕರಣಗೊಂಡು ಅಂದರೆ ಗಟ್ಟಿಯಾಗಿ ಮೋಡಗಳಾಗಿ ಪರಿವರ್ತನೆ ಹೊಂದಿ, ಆ ಮೋಡಗಳು ಒಂದಕ್ಕೊಂದು ಕೂಡಿಕೊಂಡು ಏನಂತ ಹೇಳ್ತೀವಿ, ಘರ್ಷಣೆಗೆ ಒಳಪಟ್ಟು, ಅಂದರೆ ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಆ ಮೋಡಗಳೆಲ್ಲ ಹನಿಯ ರೂಪದಲ್ಲಿ ಕೆಳಗಡೆ ಮತ್ತೆ ಭೂಮಿಗೆ ಮಳೆಯ ರೂಪದಲ್ಲಿ ಕೆಳಗೆ ಬೀಳ್ತವೆ. ಇದಕ್ಕೆಲ್ಲ ಕಾರಣ ಸೂರ್ಯ. ಅದಕ್ಕೋಸ್ಕರ ಈತನನ್ನು ಹಳೆಯಬೇಡಿ, ಯಾರನ್ನು, ಸೂರ್ಯನನ್ನು ನಿಂದಿಸಬೇಡಿ, ಈ ರೀತಿಯಾಗಿ ತಪ್ಪು ತಿಳಿದುಕೊಳ್ಳಬೇಡಿ ಸೂರ್ಯನ ಮೇಲೆ. ಈ ರೀತಿಯಾಗಿ 2ನೇ ಪ್ಯಾರಾದೊಳಗೆ BR ಲಕ್ಷ್ಮಣರಾವ್ರವರು ನಮಗೆ ಸೂರ್ಯನ ಒಂದು ದಿನನಿತ್ಯದ ಕೆಲಸವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು 3ನೇ ಪ್ಯಾರಾ ನೋಡಿ ವಿದ್ಯಾರ್ಥಿಗಳೇ, ಭೂಮಿಯ ಪೋಷಕ ಸೂರ್ಯ, ಭೂಮಿಗವನು ಅನಿವಾರ್ಯ, ಹೊಗಳಿಕೆ ಬೇಕಿಲ್ಲ, ತೆಗಳಿದರೆ ಅವ ಕುಗ್ಗುವುದಿಲ್ಲ, ಬೆಳಕ ನೀಡುವನು, ಬಿಸಿಯ ನೂಡುವನು, ಮರೆಯದೆ ಕರ್ತವ್ಯ. ನೋಡಿ, ಭೂಮಿಯ ಪೋಷಕ ಸೂರ್ಯ, ಪೋಷಕ ಅಂದ್ರೆ ಪಾಲಕ. ನಮ್ಮ ತಂದೆ ನಮ್ಮನ್ನು ಯಾವ ರೀತಿಯಾಗಿ ಸಾಕಿ ಸಲಹುತ್ತಿದ್ದಾರೋ ಅದೇ ರೀತಿಯಾಗಿ ಸೂರ್ಯ ಕೂಡ ಭೂಮಿಯನ್ನು ಸಾಕಿ ಸಲಹುತ್ತಿದ್ದಾನೆ. ಸೂರ್ಯ ಸರ್, ನೀವು ಪ್ರಶ್ನೆ ಮಾಡ್ಬೋದು, ಸರ್ ಸೂರ್ಯ ಹೇಗೆ ಭೂಮಿಯನ್ನು ಸಾಕಿ ಸಲಹುತ್ತಿದ್ದಾನೆ ಅಂತಂದರೆ, ಭೂಮಿಯನ್ನು ಅಂದರೆ ಭೂಮಿಗೆ ಊಟ ಆಗ್ತಾ ಇಲ್ಲ, ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ಸೂರ್ಯನಿಂದ ಆಹಾರ ಸಿಗ್ತಾ ಇದೆ, ಸೂರ್ಯನಿಂದ ಬೆಳಕು ಸಿಗ್ತಾ ಇದೆ, ಸೂರ್ಯನಿಂದ ಮಳೆ ಭೂಮಿಗೆ ಬರ್ತಾ ಇದೆ. ಅದಕ್ಕೋಸ್ಕರ ಭೂಮಿಯ ಮೇಲಿರುವ ಸಕಲ ಜೀವರಾಶಿಗಳಿಗೂ ತಂದೆಯಾಗಿದ್ದಾನೆ ಸೂರ್ಯ. ಭೂಮಿಗವನು ಅನಿವಾರ್ಯ, ಭೂಮಿಗೆ ಅವನು ಅನಿವಾರ್ಯ ಅಂದ್ರೆ ಅತ್ಯಗತ್ಯವಾಗಿ ಸೂರ್ಯ ಭೂಮಿಗೆ ಬೇಕೇ ಬೇಕು. ಸೂರ್ಯ ಇಲ್ಲದೇ ಇದ್ದರೆ ಜಗತ್ತೆಲ್ಲ ಕತ್ತಲಮಯ, ಜಗತ್ತೆಲ್ಲ ಬರಡಾಗಿ ಹೋಗುತ್ತದೆ. ಅದಕ್ಕೋಸ್ಕರ ಸೂರ್ಯನು ಭೂಮಿಗೆ ಅನಿವಾರ್ಯವಾಗಿದ್ದಾನೆ. ಹೊಗಳಿಕೆ ಬೇಕಿಲ್ಲ, ಇಷ್ಟೆಲ್ಲ ಪ್ರತಿನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಮೋಡ ಕೂಡಿಸಲು, ಇಳೆಗೆ ಮಳೆ ತರಲು ಪ್ರತಿನಿತ್ಯ ದುಡಿಯುತ್ತಿದ್ದಾನೆ ಸೂರ್ಯ. ಆದರೆ ಅವನಿಗೆ ಹೊಗಳಿಕೆ ಬೇಕಿಲ್ಲ. ನಮಗೆ ಸೂರ್ಯ ಒಳ್ಳೆಯದನ್ನು ಮಾಡಿದ್ದಾನೆ, ನಮಗೆ ಊಟ ಹಾಕಿದ್ದಾನೆ ಅಂತೇಳಿ ಹೊಗಳಿಕೆ ಆತನಿಗೆ ಬೇಕಾಗಿಲ್ಲ. ಅವೆಲ್ಲವನ್ನು ಕೇಳಿಸಿಕೊಳ್ಳುವುದಿಲ್ಲ ಸೂರ್ಯ. ತೆಗಳಿದರೆ ಅವ ಕುಗ್ಗುವುದಿಲ್ಲ. ತೆಗಳೋದು ಅಂದರೆ ಹೀಯಾಳಿಸೋದು, ನಿಂದಿಸೋದು, ಇನ್ನೊಬ್ಬರ ಬಗ್ಗೆ ಬರೀ ಏನಾದರೂ ಅಪಹಾಸ್ಯವಾಗಿ ಮಾತಾಡ್ತೀವಲ್ಲ, ಅದು ತೆಗಳೋದಂದರೆ. ತೆಗಳಿದರೆ ಅವ ಕುಗ್ಗುವುದಿಲ್ಲ. ಇವತ್ತು ಸೂರ್ಯ ಬಂದೇ ಇಲ್ಲ, ಮೋಡ ಆಗಿದೆ, ಏನು ಮಳೆ ಬರ್ತಾ ಇಲ್ಲ, ಆ ರೀತಿ ಈ ರೀತಿ ಸೂರ್ಯ ಬರ್ತಾ ಇಲ್ಲ, ಕತ್ಲಾಗಿದೆ, ಹಂಗೆ ಏನಾದರೂ ಬೈದರೆ ಆತ ಕುಗ್ಗುವುದಿಲ್ಲ. ಅಂದರೆ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ. ಅಂದರೆ ಏನಪ್ಪ, ಈ ಜನರಿಗೆ ಎಷ್ಟು ಮಾಡಿದರೂ ಅಷ್ಟೇ, ಇನ್ನು ಮುಂದೆ ಬೆಳಕನ್ನೇ ಕೊಡೋದು ಬೇಡ, ಶಾಖವನ್ನೇ ಕೊಡೋದು ಬೇಡ ಅಂಥೇಳಿ ಯಾವತ್ತೂ ಸೂರ್ಯ ಅಂದ್ಕೊಂಡಿಲ್ಲ. ಬೆಳಕ ನೀಡುವನು, ಬಿಸಿಯ ನೂಡುವನು, ಮರೆಯದೆ ಕರ್ತವ್ಯ. ಬೆಳಕನ್ನು ಪ್ರತಿನಿತ್ಯ ನೀಡ್ತಾ ಇದ್ದಾನೆ, ಬಿಸಿಯನ್ನು ಪ್ರತಿನಿತ್ಯ ಉಣಬಡಿಸ್ತಾ ಇದ್ದಾನೆ ನಮಗೆ. ಊಡು ಅಂದರೆ ಉಣಿಸುವುದು, ಬಿಸಿಯನ್ನು
ಊಡುವನು, ಬಿಸಿಯನ್ನು ಉಣಿಸುತ್ತಿದ್ದಾನೆ ಈ ಭೂಮಿಗೆ. ಪ್ರತಿನಿತ್ಯ ಮರೆಯದೆ ತನ್ನ ಕರ್ತವ್ಯವನ್ನು ತಾನು ಮಾಡ್ತಾ ಇದ್ದಾನೆ ಸೂರ್ಯ. ಅದಕ್ಕೋಸ್ಕರ ಈತನನ್ನು ನೀವು ತಪ್ಪು ತಿಳಿಯಬೇಡಿ, ನಿಂದಿಸಬೇಡಿ ಅಂತ ಕವಿ BR ಲಕ್ಷ್ಮಣರಾವ್ರವರು ನಮಗೆ ಕಿವಿ ಮಾತನ್ನು ಹೇಳ್ತಾ ಇದ್ದಾರೆ ಈ ಪದ್ಯದ ಮೂಲಕ. ಇನ್ನು ಮೂರನೇ ಪ್ಯಾರಾದಲ್ಲಿ ನಾಲ್ಕನೇ ಪ್ಯಾರಾದಲ್ಲಿ ಕವಿಗಳು ಏನು ಸೂರ್ಯನ ಮಹತ್ವವನ್ನು ಕುರಿತು ವಿವರಿಸ್ತಾ ಇದ್ದಾರೆ ನೋಡಿ. ಇಂಥ ಬಿರು ಬಿಸಿಲಿನಲ್ಲಿ ಮರ ಗಿಡ ಪೊದೆ ಬಳ್ಳಿ, ಇಂಥ ಬಿರು ಬಿಸಿಲಿನಲ್ಲಿ ಮರ ಗಿಡ ಪೊದೆ ಬಳ್ಳಿ ಕಂಗಾಲಾಗಿಲ್ಲ ನೋಡಿ ರಂಗಾಗಿವೆಯಲ್ಲ. ಚಿಗುರು ಹೂ ತೊಟ್ಟು ಹಣ್ಣು ಮಿಡಿ ಬಿಟ್ಟು ಇವೆ ಸಂಭ್ರಮದಲ್ಲಿ. ನೋಡಿ ವಿದ್ಯಾರ್ಥಿಗಳೇ, ಇಂಥ ಬಿರು ಬಿಸಿಲು, ಬಿರು ಅಂದ್ರೆ ರಭಸವಾದ ಅಥವಾ ಬಿರುಸಾದ ಬಿಸಿಲು, ಮೈ ಚೊರ್ರನ್ನುತ್ತಂತೀವಲ್ಲ ನಾವು, ಅಷ್ಟು ಬಿರುಸಾದಂತಹ ಬಿಸಿಲಿನಲ್ಲಿ ಮರಗಳು, ಗಿಡಗಳು, ಪೊದೆಗಳು, ಬಳ್ಳಿಗಳು ಯಾವೂ ಕೂಡ ಕಂಗಾಲಾಗಿಲ್ಲ, ಎಲ್ಲವೂ ಬತ್ತಿ ಹೋಗಿವೆ ಅಂತ ಹೇಳ್ತೀವಿ. ಅಂದರೆ ಹೆಂಗಂದ್ರೆ ಇಷ್ಟು ಬಿಸಿಲೈತೆ, ಮಳೆನೇ ಬರ್ತಾ ಇಲ್ಲ, ಎಲ್ಲವೂ ಬತ್ತಿ ಹೋಗ್ಯಾವ ನೋಡಪ್ಪ ಅಂತ ಹೇಳ್ತೀವಲ್ಲ, ಅಷ್ಟಾದರೂ ಕೂಡ ಮರಗಳು, ಗಿಡಗಳು, ಪೊದೆಗಳು, ಬಳ್ಳಿಗಳು ಕಂಗಾಲಾಗಿಲ್ಲ. ಕಂಗಾಲಾಗೋದು ಅಂತಂದರೆ ದಿಕ್ಕಾಪಾಲಾಗಿ ಹೋಗೋದು ಅಂತ ಅರ್ಥ, ಅಥವಾ ಕಕ್ಕಾಬಿಕ್ಕಿಯಾಗಿ ನಿಲ್ಲೋದು ಅಂತ ಹೇಳ್ತೀವಲ್ಲ ನಾವು. ಆ ರೀತಿ ಯಾವತ್ತೂ ಕೂಡ ಕಂಗಾಲಾಗಿಲ್ಲ ನೋಡಿ ರಂಗಾಗಿವೆಯಲ್ಲ. ಎಲ್ಲ ಮರ, ಗಿಡ, ಪೊದೆ, ಬಳ್ಳಿಗಳು ಕೂಡ ರಂಗು ರಂಗಾಗಿ ಬಣ್ಣ ಬಣ್ಣದಿಂದ ಕಂಗೊಳಿಸ್ತಾ ಇದ್ದಾವೆ. ಹೇಗೆ ಕಂಗೊಳಿಸ್ತಾ ಇದ್ದಾವೆ? ಚಿಗುರು ಹೂ ತೊಟ್ಟು ಹಣ್ಣು ಮಿಡಿಬಿಟ್ಟು. ಚಿಗುರಿದ್ದಾವೆ, ಚಿಗುರು, ಹೂ ಮತ್ತು ಹಣ್ಣು ಮಿಡಿ. ಹಣ್ಣು ಮಿಡಿ ಅಂದ್ರೆ ಈಚು, ಕಸಗಾಯಿ ಅಂತೀವಲ್ಲ ನಾವು. ಮಿಡಿ ಅಂದರೆ ಕಸಗಾಯಿ ಆಗಿದ್ದಾವೆ, ಕಸಗಾಯಿ ಆಗಿಂದ ಡೋರೆ ಆಗ್ತವೆ, ಡೋರೆ ಆಗಿಂದ ಹಣ್ಣು ಆಗ್ತವೆ. ಇದಕ್ಕಿಂತ ಮುಂಚೆ ಚಿಗುರು ಬಿಡುತ್ತೆ, ಚಿಗುರು ಬಿಟ್ಟಾದಮೇಲೆ ಹೂ ಬಿಡುತ್ತೆ, ಹೂವಿನಿಂದ ಮಿಡಿ ಬರುತ್ತೆ, ಮಿಡಿಯಿಂದ ಹಣ್ಣಾಗುತ್ತೆ. ಇಷ್ಟೆಲ್ಲ ಹಣ್ಣು, ಹೂವು, ಚಿಗುರು, ಕಸಗಾಯಿ ಎಲ್ಲವೂ ಇವೆ ಸಂಭ್ರಮದಲ್ಲಿ. ಮರ, ಗಿಡ, ಪೊದೆ, ಬಳ್ಳಿಗಳು ಸಂಭ್ರಮದಲ್ಲಿ ಇವೆ ಅಂತಂದರೆ ಅದಕ್ಕೆ ಕಾರಣ ಸೂರ್ಯನ ಒಂದು ಶಾಖ ಬೇಕೇ ಬೇಕು. ಸೂರ್ಯನ ಶಾಖದಿಂದ ಭೂಮಿಯ ಮೇಲಿರುವ ನೀರು ಆವಿಯಾಗಿ ಮೇಲೆ ಹೋಗುತ್ತೆ, ಮತ್ತು ಆವಿ ಘನೀಕರಣಗೊಂಡು ಮೋಡವಾಗಿ, ಮತ್ತೆ ಮೋಡ ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ, ಒಂದಕ್ಕೊಂದು ಅಪ್ಪಳಿಸಿದಾಗ ಅವು ಹನಿಯ ರೂಪದಲ್ಲಿ ಕೆಳಗಡೆ ಬಿದ್ದು ಮರ, ಗಿಡ, ಬಳ್ಳಿಗಳು, ಪೊದೆಗಳು ಬೆಳೆಯಲಿಕ್ಕೆ ಕಾರಣವಾಗುತ್ತೆ. ಇಷ್ಟು ಪ್ರತಿನಿತ್ಯ ಸೂರ್ಯ ಕೆಲಸವನ್ನು ಮಾಡ್ತಾನೇ ಇರ್ತಾನೆ, ಅಷ್ಟು ತನ್ನ ಕರ್ತವ್ಯವನ್ನು ಮರೆಯದೇ ಮಾಡ್ತಾ ಇದ್ದಾನೆ. ಲಾಸ್ಟ್ ಪ್ಯಾರಾದಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಸೂರ್ಯನಿಂದ ಕಲಿಯೋಣ, ಪ್ರಕೃತಿಯಂತೆ ನಲಿಯೋಣ. ಸೂರ್ಯನಿಂದ ಕಲಿಯೋಣ, ಪ್ರಕೃತಿಯಂತೆ ನಲಿಯೋಣ. ಕಷ್ಟಗಳಿಗಂಜದೆ ನಮ್ಮ ಕರ್ತವ್ಯ ಮರೆಯದೆ ನಲಿಯುತ್ತ ಬಾಳಿ ನಲಿವನ್ನು ಹಂಚಿ ಧನ್ಯತೆ ಗಳಿಸೋಣ. ಸೂರ್ಯನಿಂದ ನಾವೆಲ್ಲವನ್ನು ಕಲಿಯಬೇಕಾಗಿದೆ. ಏಕೆಂತಂದರೆ ಎಷ್ಟೇ ಜನರು ಹೀಯಾಳಿಸಬಹುದು, ನಿಂದಿಸಬಹುದು, ಹೊಗಳಬಹುದು, ತೆಗಳಬಹುದು, ಏನಾದರೂ ಮಾಡಲಿ, ಎಷ್ಟೇ ಜನರು ಹೊಗಳಿ ತೆಗಳ್ಳಿ ಏನಾದರೂ ಮಾಡಿಕೊಳ್ಳಿ, ಆದರೆ ಸೂರ್ಯ ಪ್ರತಿನಿತ್ಯ ಬೆಳಕನ್ನು ನೀಡೋದನ್ನು, ಬಿಸಿಯನ್ನು ಹೂಡೋದನ್ನು, ಬಿಸಿಯನ್ನು ಉಣಿಸೋದನ್ನು, ಅಥವಾ ಭೂಮಿಗೆ ಮಳೆ ಬರಲಿಕ್ಕೆ ಕಾರಣಕರ್ತನಾಗಿದ್ದಾನೆ. ಇವೆಲ್ಲ ಕೆಲಸ ಕಾರ್ಯಗಳನ್ನು ತನ್ನ ಕರ್ತವ್ಯ ಎಂದು ತಿಳಿದುಕೊಂಡು ಮರೆಯದೇ ಪ್ರತಿನಿತ್ಯ ಮಾಡ್ತಾ ಇದ್ದಾನೆ. ಆ ರೀತಿಯಾಗಿ ನಾವುಗಳು ಕೂಡ ಸೂರ್ಯನಿಂದ ಕಲಿಯಬೇಕಾಗಿದೆ. ಪ್ರಕೃತಿಯಂತೆ ನಲಿಯೋಣ. ಪ್ರಕೃತಿ, ನಿಸರ್ಗ ಎಷ್ಟು ಇಲ್ಲಿ ನೋಡಿ ಹಚ್ಚ ಹಸಿರಾಗಿ ಎಷ್ಟು ನಗ್ತಾ ಇದೆ. ನಗೋದು ಅಂದ್ರೆ ಅದರ ಅರ್ಥ ಹಸಿರಿನಿಂದ ಕೂಡಿದರೆ ಅದು ಒಂದು ಸಮೃದ್ಧಿಯ ಸಂಕೇತ. ಆ ರೀತಿ ನಾವು ನಿಸರ್ಗದಂತೆ ನಲಿದಾಡೋಣ, ಖುಷಿಯಿಂದ ಇರೋಣ. ಕಷ್ಟಗಳಿಗಂಜದೆ, ಏನಾದರೂ ಕಷ್ಟಗಳು ಬಂದಾಗ ಅದಕ್ಕೆ ಅಂಜದೆ ಅಂದರೆ ಹೆದರದೆ, ಅಂಜಿಕೆಗೆ ಒಳಪಡದೆ, ನಮ್ಮ ಕರ್ತವ್ಯವನ್ನು ಮರೆಯದೆ ಪ್ರತಿನಿತ್ಯ ನಾವು ಏನು ಮಾಡಬೇಕಾಗಿದೆ, ಆ ಒಂದು ಕೆಲಸ ಕಾರ್ಯವನ್ನು ಮರೆಯದೆ ನಲಿಯುತ್ತ ಬಾಳಿ
ಸಂತೋಷದಿಂದ ಬಾಳಿ ನಲಿವನ್ನು ಹಂಚಿ ಸಂತೋಷವನ್ನು ಇನ್ನೊಬ್ಬರಿಗೆ ಹಂಚುತ್ತಾ ಧನ್ಯತೆ ಗಳಿಸೋಣ. ಧನ್ಯತೆ ಅಂದರೆ ಸಂತೃಪ್ತಿಯನ್ನು ಗಳಿಸೋಣ. ಯಾವ ರೀತಿ ಅಂದ್ರೆ ಸೂರ್ಯನಂತೆ ನಾವು ಕೂಡ ಧನ್ಯತೆಯನ್ನು ಗಳಿಸೋಣ. ಸೂರ್ಯ ಯಾವಾಗಲೂ ನಗುನಗುತ್ತಾ ಪ್ರತಿನಿತ್ಯ ಬೆಳಗಾದ ತಕ್ಷಣ ಸೂರ್ಯ ಉದಯಿಸಿ ಶಾಖವನ್ನು ಕೊಡುತ್ತಾನೆ. ಪ್ರತಿನಿತ್ಯದ ತನ್ನ ಕೆಲಸವನ್ನು ತಾನು ಹೇಗೆ ಮಾಡ್ತಾನೆಯೋ ಅದೇ ರೀತಿ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡುತ್ತಾ ಪ್ರತಿನಿತ್ಯ ನಾವು ಸಂತೋಷದಿಂದ ಬಾಳೋಣ, ಸಂತೋಷವನ್ನು ಇನ್ನೊಬ್ಬರಿಗೆ ಹಂಚೋಣ. ಆ ರೀತಿ ಹಂಚುವುದರ ಮೂಲಕ ನಾವು ಸಂತೃಪ್ತಿಯನ್ನು ಗಳಿಸೋಣ ಅಂಥೇಳಿ BR ಲಕ್ಷ್ಮಣರಾವ್ ರವರು ನಮಗೆ ಈ ಪದ್ಯದ ಮೂಲಕ ತಿಳಿಸ್ಕೊಡ್ತಾರೆ. ಅದು ಯಾವುದು ಪದ್ಯ? ಬೇಸಿಗೆ ಎಂಬ ಪದ್ಯದ ಮೂಲಕ ಸೂರ್ಯನ ಮಹತ್ವವನ್ನು ಕುರಿತು ಹೊಗಳುತ್ತಾರೆ. ಅದರ ಜೊತೆಗೆ ನಮಗೂ ಕೂಡ ನಮ್ಮ ನಿತ್ಯದ ಕರ್ತವ್ಯವನ್ನು ನೆನಪಿಸಿಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸೋಣ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋವನ್ನು ಒಂದೇ ಸರಿ ಕೇಳಿದರೆ ಈ ಪದ್ಯದ ಒಂದು ಸಾರಾಂಶ ನಿಮಗೆ ಅರ್ಥ ಆಗೋದಿಲ್ಲ. ಪ್ರತಿದಿನ ಒಂದು ಬಾರಿಯಾದರೂ ಅಥವಾ ನಿಮಗೆ ಯಾವಾಗ ಆ ಪದ್ಯದ ಸಾರಾಂಶ ನೆನಪು ಆರಿದೆ ಅಥವಾ ನೆನಪು ಆಗೇ ಇಲ್ಲ ಅಂತ ಅಂದ್ಕೊತೀರಿ, ಅವಾಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಥವಾ ನಮ್ಮ ಯೂಟ್ಯೂಬ್ ಚಾನಲನ್ನು ನೇಮನ್ನು ಟೈಪ್ ಮಾಡಿ, HYB ಅಕಾಡೆಮಿ ಅಂತ ಟೈಪ್ ಮಾಡಿ. ಅಲ್ಲಿ ನಿಮಗೆ ನನ್ನ ಒಂದು ಎಲ್ಲ ವಿಡಿಯೋಗಳು ಸಿಗ್ತವೆ. ಅದರಲ್ಲಿ ನಿಮಗೆ ಯಾವ ವಿಡಿಯೋ ನೆನಪಾಗಿಲ್ಲ ಆ ವಿಡಿಯೋವನ್ನು ಮತ್ತೆ ವೀಕ್ಷಣೆ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.